ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 221. ಆಗ ತಾನೇ ಫ್ಯಾಕ್ಟ್ರಿಯಿಂದ ಬಂದು ಸೋಫಾ ಮೇಲೆ ಕುಳಿತವರ ಫೋನ್ ತನ್ನ ಇರುವನ್ನು ತೋರಿಸಿತ್ತು. ಫೋನ್ ತೆಗೆದು ಯಾರು ಎಂದು ನೋಡಿದರೆ ಆರವ್ ಹೆಸರು ನೋಡಿದವರ ಮುಖದ ಮೇಲೆ ಮುಗುಳು ನಗು ಹಾದು ಹೋಗಿತ್ತು. ಎಷ್ಟೇ ಆದರೂ ಸ್ನೇಹಿತ ಕರೆ ಮಾಡುತ್ತಿದ್ದಾನೆ ಎಂದರೆ ಖುಷಿಯಾಗುವುದು ಸಹಜ ತಾನೇ. ಅವರು ಯಾವ ವಿಷಯ ಮಾತನಾಡಲು ಕರೆ ಮಾಡುತ್ತಿದ್ದಾರೆ ಎಂದು ತಿಳಿಯದೆ ಕರೆ ಸ್ವೀಕರಿಸಿ ಹೇಳು ಆರವ್ ಎಂದರು. ಅವರು ಸಮಾಧಾನದಿಂದ ಮಾತನಾಡುವುದರಲ್ಲಿಯೇ ಮಿಥುನ್ ಅವರಿಗೆ ಸತ್ಯ ತಿಳಿದಿಲ್ಲ ಎಂದು ಆರವ್ ಅವರಿಗೆ ತಿಳಿದು ಹೋಗಿತ್ತು. ಸಾರಿ ಮಿಥುನ್ ಎನ್ನುತ್ತಿದ್ದ ಹಾಗೆ ಸಾರಿ ಯಾಕೆ ಕೇಳ್ತಿದ್ದೀಯಾ ಎಂದರು. ನಿನ್ನ ಅಳಿಯ ಇಷ್ಟರಲ್ಲಾಗಲೇ ನಿನಗೆ ವಿಷಯ ತಿಳಿಸಿರುತ್ತಾನೆ ಎಂದು ತಿಳಿದಿದ್ದೆ. ನಿನ್ನ ಮಾತು ಕೇಳಿದರೆ ನಿನಗೆ ಏನು ಗೊತ್ತೇ ಇಲ್ಲ ಎನಿಸುತ್ತದೆ ಎಂದವರ ಮಾತು ಕೇಳಿ ಗೊಂದಲವಾಯಿತು ಮಿಥುನ್ ಅವರಿಗೆ. ಆರವ್, ಯಾವ ವಿಷಯದ ಬಗ್ಗೆ ಮಾತನಾಡ್ತಿದ್ದೀಯಾ? ನನ್ನ ಅಳಿಯ ನನಗೆ ಏನು ಹೇಳಬೇಕಿತ್ತು, ಅದೇನು ಹೇಳು ಎಂದರು ಗಡುಸಾಗಿಯೇ. ಸಾರಿ ಮಿಥುನ್, ನಿನ್ನ ಅಳಿಯನಿಗೆ ನೀನೇ ಸಂಬಳ ಕೊಡುವ ವಿಷಯ ಯಾರಿಗೂ ತಿಳಿಯಬಾರದು ಎಂದು ಹೇಳಿದ್ದೆ. ಆದರೆ ಎಂದು ಮಾತು ನಿಲ್ಲಿಸುತ್ತಿದ್ದ ಹಾಗೆ ನಾನು ನಿನಗೆ ಮೊದಲೇ ಹೇಳಿದ್ದೇನಲ್ಲ ಆರವ್ ಎಂದು ಹೇಳುತ್ತಲೇ ಕುಳಿತಲ್ಲಿಂದ ಎದ್ದು ನಿಂತರು. ಅದಷ್ಟೇ ಅಲ್ಲ ಮಿಥುನ್, ಇವತ್ತು ನನ್ನ ಮಗ ಎಂದು ಶುರು ಮಾಡಿದವರು ಕಚೇರಿಯಲ್ಲಿ ನಡೆದ ಎಲ್ಲ ವಿಷಯವನ್ನು ಮಿಥುನ್ ಅವರಿಗೆ ಹೇಳಿದ್ದರು. ವಾಟ್, ಏನು ಹೇಳ್ತಿದ್ದೀಯಾ? ನನ್ನ ಅಳಿಯ ಏನು ಎಂದು ನನಗೆ ಚೆನ್ನಾಗಿ ಗೊತ್ತು. ಅವನು ಹಾಗೆಲ್ಲ ಮಾಡುವುದಿಲ್ಲ. ಅಲ್ಲದೆ ನಿನ್ನ ಕಂಪನಿಯ ಸೀಕ್ರೆಟ್ ತಿಳಿದುಕೊಂಡು ನನಗೆ ಏನಾಗಬೇಕಿತ್ತು? ನಿನ್ನ ಮಗನಿಗೆ ಎಷ್ಟು ಧೈರ್ಯ ಇದ್ದರೆ ನನ್ನ ಮಗ ಹಾಗೂ ಅಳಿಯನ ಮೇಲೆ ಆರೋಪ ಮಾಡ್ತಾನೆ. ಅವನನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ. ಮಿಥುನ್ ಅವರ ಕೋಪ ತಾರಕಕ್ಕೇರಿತು. ಮಿಥುನ್ ಅವರಿಗೆ ಕೋಪ ಬಂದರೆ ಏನು ಮಾಡುತ್ತಾರೆ ಎನ್ನುವುದು ಆರವ್ ಅವರು ತುಂಬ ಚೆನ್ನಾಗಿ ತಿಳಿದಿದ್ದಾರೆ. ಮಿಥುನ್, ಒಂದು ನಿಮಿಷ ಸಮಾಧಾನವಾಗಿ ನಾನು ಹೇಳುವ ಮಾತನ್ನು ಕೇಳು. ನನ್ನ ಮಗನಿಂದ ತಪ್ಪಾಗಿದೆ ಎನ್ನುತ್ತಿದ್ದ ಹಾಗೆ ಬೇಡ, ಇನ್ನನ್ನೇನು ನೀನು ಹೇಳುವುದು ಬೇಡ. ಒಂದಂತೂ ತಿಳಿದುಕೋ, ನಿನ್ನ ಮಗನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಅದೇ ಕೋಪದಲ್ಲಿ ಹೇಳಿ ಕರೆ ತುಂಡರಿಸಿ ಸೋಫಾ ಮೇಲೆ ಕುಸಿದು ಕುಳಿತು ಬಿಟ್ಟರು. ಅಲ್ಲಿಯೇ ಇದ್ದ ಧನುಷ್ ಮಿಥುನ್ ಮಾತನಾಡುವುದನ್ನು ಕೇಳುತ್ತಾ ನಿಂತಿದ್ದವನು ಅವರು ಕುಸಿದು ಕುಳಿತಿದ್ದನ್ನು ನೋಡಿ ಪೊಪ್ಪ ಏನಾಯಿತು ಎಂದು ಅವರ ಬಳಿಗೆ ಬಂದನು. ಎದುರಿಗೆ ಕುಳಿತಿದ್ದ ಸ್ಪಂದನ ಅವರು ಕೂಡ ಏನಾಯಿತು ಎಂದರು. ಇನ್ನು ಅಡಿಗೆ ಮನೆಯಲ್ಲಿದ್ದ ಶರದಿಗೆ ಮಿಥುನ್ ಅವರ ಕೋಪ ನೋಡಿ ಏನೋ ಆಗಿದೆ ಎಂದು ಅವಳು ಕೂಡ ಅಲ್ಲಿಗೆ ಬಂದಿದ್ದಳು. ಧನುಷ್ ಅಷ್ಟು ಹೇಳಿದರೂ ಏನು ಮಾತನಾಡದೆ ಸುಮ್ಮನೆ ತಲೆಯ ಮೇಲೆ ಕೈ ಹೊತ್ತು ಕುಳಿತಿರುವವರನ್ನು ನೋಡಿದವನಿಗೆ ಆತಂಕವಾಯಿತು. ಪೊಪ್ಪ ಏನಾಯಿತು? ಯಾಕೆ ಹಾಗೆ ಕುಳಿತು ಬಿಟ್ರಿ? ಅದೇನು ಹೇಳಿ ಎಂದು ಒತ್ತಾಯ ಮಾಡಿದನು. ಶರತ್ ಚಂದ್ರ, ಇವತ್ತು ಆಫೀಸ್ನಲ್ಲಿ ರಿಷಿ ನಿನಗೆ ಆಫೀಸ್ನ ಸೀಕ್ರೆಟ್ ಹೇಳುತ್ತಿದ್ದಾನೆ ಎಂದು ಅವಮಾನ ಮಾಡಿದ್ದಾನಂತೆ ಎನ್ನುತ್ತಿದ್ದ ಹಾಗೆ ಆಘಾತವಾಗಿದ್ದು ಈಗ ಧನುಷ್ಗೆ. ಪೊಪ್ಪ ಏನು ಹೇಳ್ತಿದ್ದೀರಾ ನೀವು? ರಿಷಿ ನಾನು ಸರಿಯಾಗಿ ಮಾತೇ ಆಡುವುದಿಲ್ಲ. ಅಂಥದ್ದರಲ್ಲಿ ರಿಷಿ ನನಗೆ ಅವನ ಸೀಕ್ರೆಟ್ ಹೇಳುತ್ತಾನಂತ? ಶರತ್ಗೆ ಎಷ್ಟು ಧೈರ್ಯ ಇದ್ದರೆ ಹೀಗೆಲ್ಲ ಮಾತನಾಡುತ್ತಾನೆ ಅವನು? ಇಲ್ಲ ಪೊಪ್ಪ, ಇದನ್ನೆಲ್ಲ ಬೇಕೆಂದೇ ಮಾಡಿದ್ದಾನೆ. ನನ್ನ ಮೇಲಿರುವ ಕೋಪಕ್ಕೆ ರಿಷಿಯನ್ನು ಟಾರ್ಗೆಟ್ ಮಾಡಿದ್ದಾನೆ. ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಅಲ್ಲಿಂದ ಹೊರಡುವ ಅವನನ್ನು ತಡೆದ ಸ್ಪಂದನ ಅವರು, ಧನು, ಕೋಪದ ಪೈಗೆ ಬುದ್ಧಿ ಕೊಡಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು, ಏನಾಗಿದೆ ಎಂದು ವಿಚಾರಿಸೋಣ ಎಂದು ಹೋಗುವವನನ್ನು ತಡೆದು ಬಿಟ್ಟರು. ಈಗ ಶರದಿಯ ಕಣ್ಣ ಮುಂದೆ ತನ್ನ ಅಣ್ಣ ಬಂದಿದ್ದನು. ತಪ್ಪೇ ಮಾಡದೆ ಅವಮಾನ ಮಾಡಿದ್ದಾರೆ ಎಂದರೆ ಅವನ ಸ್ಥಿತಿ ಹೇಗಿದೆ ಎಂದು ಊಹಿಸಿದವಳು ಒಡನೆಯೇ ಕೋಣೆಗೆ ಹೋಗಿ ಮೊಬೈಲ್ ತೆಗೆದು ತನ್ನ ಅಣ್ಣನಿಗೆ ಕರೆ ಮಾಡಿದರೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಆರಾಧ್ಯಗೆ ಕರೆ ಮಾಡಿ ಅಣ್ಣ ಬಂದಿದ್ದಾನ ಎಂದು ವಿಷಯವನ್ನು ಮುಚ್ಚಿಟ್ಟು ಸಹಜವಾಗಿಯೇ ಕೇಳಿದಳು. ಇನ್ನೂ ಬಂದಿಲ್ಲ ಶರದಿ ಎಂದು ಆರಾಧ್ಯ ಹೇಳಿದ ಮಾತನ್ನು ಕೇಳಿದವಳ ಭಯ ದುಪ್ಪಟ್ಟಾಗಿತ್ತು. ಮತ್ತೆ ತನ್ನ ಮಾವನ ಬಳಿಗೆ ಬಂದವಳು, ಮಾವ, ಅಣ್ಣನ ಫೋನ್ ಸ್ವಿಚ್ ಆಫ್ ಆಗಿದೆ, ಮನೆಗೂ ಹೋಗಿಲ್ಲವಂತೆ, ನನಗೆ ತುಂಬ ಭಯವಾಗುತ್ತಿದೆ ಎಂದು ಅಳುತ್ತಲೇ ಹೇಳಿದಳು.
ಶರದಿ, ಏನೂ ಆಗುವುದಿಲ್ಲ. ಯಾಕೋ ಫೋನ್ ಸ್ವಿಚ್ ಆಫ್ ಆಗಿರಬೇಕು. ಅದಕ್ಕೆ ನೀನು ಯಾಕೆ ಭಯಪಡ್ತೀಯಾ? ಸುಮ್ಮನಿರು ಎಂದು ಸ್ಪಂದನ ಅವರು ಅವಳಿಗೆ ಎಷ್ಟೇ ಸಮಾಧಾನ ಮಾಡಿದರೂ ಸಮಾಧಾನವಾಗಲಿಲ್ಲ ಹುಡುಗಿ. ಇಲ್ಲ ಅತ್ತೆ, ಅಣ್ಣ ಯಾವತ್ತೂ ತಪ್ಪು ಮಾಡುವುದಿಲ್ಲ. ಅಂಥದ್ದರಲ್ಲಿ ಆಫೀಸ್ನಲ್ಲಿ ಅವನಿಗೆ ಅವಮಾನ ಮಾಡಿದ್ದಾರೆ ಎಂದರೆ ಅವರ ಮನಸ್ಸಿಗೆ ತುಂಬ ಹರ್ಟ್ ಆಗಿದೆ. ಅವನು ತುಂಬ ಸೂಕ್ಷ್ಮ. ನನಗೆ ಭಯವಾಗುತ್ತಿದೆ ಎಂದು ಅಲ್ಲಿಯೇ ಕುಸಿದು ಕುಳಿತು ಅಳಲು ಶುರು ಮಾಡಿದಳು. ಶರದಿ, ಇದೇನು ಮಾಡ್ತಿದ್ದೀಯಾ ನೀನು? ಹೀಗೆ ಅಳ್ತಾ ಕೂತ್ರೆ ನಿಮ್ಮಣ್ಣ ಬರ್ತಾನಾ? ಎದ್ದೇಳು ಮೇಲೆ. ಏನೂ ಆಗಿರುವುದಿಲ್ಲ, ಸುಮ್ಮನಿರು ಎಂದು ಅವಳ ಭುಜ ಹಿಡಿದು ಏಳಿಸಿ ಸೋಫಾ ಮೇಲೆ ಕೂರಿಸಿದನು ಧನುಷ್. ಇಲ್ಲ, ನಾನು ಈಗಲೇ ಅಣ್ಣನನ್ನು ನೋಡಬೇಕು, ಅವನ ಜೊತೆ ಮಾತನಾಡಬೇಕು ಎಂದು ಅವಳು ಹೇಳಿಕೊಂಡು ಅಳುವಾಗಲೇ ಸೋತ ಕಾಲುಗಳನ್ನು ಎಳೆದುಕೊಂಡು ಕೈಯಲ್ಲಿ ಸರ್ಟಿಫಿಕೇಟ್ಗಳನ್ನು ಹಿಡಿದು ಒಳಗೆ ಬಂದಿದ್ದನು ರಿಷಿ. ದೂರದಲ್ಲಿಯೇ ತನ್ನ ಅಣ್ಣನನ್ನು ನೋಡಿದವಳು ಕುಳಿತಲ್ಲಿಂದ ಎದ್ದು ಅವನ ಬಳಿಗೆ ಓಡಿ ಹೋಗಿ ಅವನನ್ನು ತಬ್ಬಿ, ಅಣ್ಣ, ಎಲ್ಲಿಗೆ ಹೋಗಿದ್ದೆ ಎಂದಳು. ಅವನು ಮಾತನಾಡದಿರುವುದನ್ನು ನೋಡಿ ಅವನಿಂದ ಹಿಂದೆ ಸರಿದವಳು ಅವನ ಕೈಯಲ್ಲಿರುವ ಸರ್ಟಿಫಿಕೇಟ್ಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಅವುಗಳನ್ನು ನೋಡುತ್ತಲೇ ಮುಂದೆ ಬಂದಿದ್ದಳು. ರಿಷಿ ಕೂಡ ಶರದಿಯನ್ನು ಹಿಂಬಾಲಿಸಿದನು. ಅಳಿಯ ಮನೆಗೆ ಬಂದಿದ್ದನ್ನು ನೋಡಿ ಮಿಥುನ್ ಅವರು ಕೂಡ ಎದ್ದು ನಿಂತರು. ಅಣ್ಣ, ಏನಿದು? ಸರ್ಟಿಫಿಕೇಟ್ಗಳೆಲ್ಲ ಹೀಗೆ ಮಾರ್ಕ್ ಮಾಡಿದ್ದಾರಲ್ಲ, ಯಾಕೆ ಹೀಗೆ ಮಾಡಿದ್ರು ಎಂದು ಅವುಗಳನ್ನು ನೋಡುತ್ತಲೇ ಕೇಳಿದ್ದಳು. ನಿಮ್ಮಣ್ಣ ಕೆಲಸ ಮಾಡಲು ನಾಲಾಯಕ್. ಅವನಿಗೆ ಬೇರೆ ಎಲ್ಲೂ ಕೆಲಸ ಸಿಗಬಾರದು ಎಂದು ನಾನು ಇಷ್ಟು ದಿನ ಕೆಲಸ ಮಾಡುತ್ತಿದ್ದ ಕಂಪನಿಯ ಓನರ್ ಬ್ಲ್ಯಾಕ್ ಮಾರ್ಕನ್ನು ಉಡುಗೊರೆಯಾಗಿ ನೀಡಿ ಕಳುಹಿಸಿದ್ದಾರೆ ಶರದಿ ಎಂದು ಅದೇ ಸೋತ ಧ್ವನಿಯಲ್ಲಿ ಹೇಳಿದನು. ರಿಷಿಯ ಮಾತು ಕೇಳಿ ಧನುಷ್ಗೂ ಕೂಡ ಆಶ್ಚರ್ಯವಾಯಿತು. ಒಡನೆಯೇ ಶರದಿಯ ಕೈಯಲ್ಲಿದ್ದ ಸರ್ಟಿಫಿಕೇಟ್ಗಳನ್ನು ಕಸಿದುಕೊಂಡು ನೋಡಿ ಆಘಾತವಾದಂತೆ ನಿಂತು ಬಿಟ್ಟನು. ಶರದಿಯ ಅಳು ಇನ್ನೂ ಜೋರಾಗಿತ್ತು. ನೀನ್ಯಾಕೆ ಅಳ್ತೀಯ ಶರದಿ? ಅಳಬೇಕಾಗಿರುವುದು ನಿನ್ನಣ್ಣ, ನತಾದೃಷ್ಟ ನಾನು. ಜೀವನ ಒಂದು ಹಂತಕ್ಕೆ ಬರುತ್ತಿದೆ ಎಂದುಕೊಳ್ಳುವಾಗಲೇ ಮೇಲ ಏಳದ ರೀತಿ ಆಗಿಯೇ ಕುಸಿದಿದ್ದೇನೆ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲವಾ? ಜೀವನಕ್ಕೆ ಯಾವುದಾದರೂ ಒಂದು ದಾರಿ ಸಿಗುತ್ತದೆ. ನೀನು ಹೀಗೆ ಅಳಬೇಡ, ನನ್ನಿಂದ ನೋಡಲು ಆಗುವುದಿಲ್ಲ ಎಂದು ಅವಳ ಕಣ್ಣೀರನ್ನು ಒರೆಸಿ ತನ್ನ ಎದೆಗೆ ಒರಗಿಸಿಕೊಂಡಿದ್ದನು. ರಿಷಿಯ ಮಾತು ಕೇಳುತ್ತಿದ್ದ ಮಿಥುನ್ ಅವರಿಗೆ ಕರುಳು ಹಿಂಡಿದಂತಾಗಿತ್ತು. ಅದಾಗಲೇ ಶರತ್ ಮೇಲೆ ಇನ್ನಿಲ್ಲದ ಕೋಪ ಆವರಿಸಿ ಒಡನೆ ಮಗನ ಕೈಯಲ್ಲಿದ್ದ ಸರ್ಟಿಫಿಕೇಟ್ಗಳನ್ನು ಕಿತ್ತುಕೊಂಡವರು, ಅವನಿಗೆ ಎಷ್ಟು ಧೈರ್ಯ ಇದ್ದರೆ ಹೀಗೆಲ್ಲ ಮಾಡುತ್ತಾನೆ? ಇವತ್ತು ನಾನು ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಅಲ್ಲಿಂದ ಹೊರಡುವವರನ್ನು, ಮಾವ ನಿಂತ್ಕೊಳ್ಳಿ ಎಂದು ರಿಷಿ ತಡೆದಿದ್ದನು. ಇಲ್ಲ ರಿಷಿ, ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರದು. ಯಾವ ಆಧಾರದ ಮೇಲೆ ನಿನ್ನ ಮೇಲೆ ಆರೋಪ ಮಾಡುತ್ತಾನೆ ಅವನು? ನಾನು ಕೂಡ ಕಾನೂನಿನ ಮುಖಾಂತರವೇ ಹೋಗುತ್ತೇನೆ. ಈಗಲೇ ಅವನ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀನಿ. ಅವನೇ ಬಂದು ನಿನ್ನ ಕಾಲು ಹಿಡಿದು ತಪ್ಪಾಯಿತು ಎಂದು ಕೇಳಬೇಕು, ಹಾಗೆ ಮಾಡ್ತೀನಿ. ನಿನಗೆ ಏನಾದರೂ ಕೇಳುವವರು ಯಾರೂ ಇಲ್ಲ ಎಂದುಕೊಂಡಿದ್ದಾನೆ. ಈಗ ಅವನಿಗೆ ನಾನ್ಯಾರು ಎಂದು ತೋರಿಸುತ್ತೇನೆ ಎಂದು ಮತ್ತೆ ಅಲ್ಲಿಂದ ಹೊರಡುವವರನ್ನು, ಒಂದು ನಿಮಿಷ ನನ್ನ ಮಾತು ಕೇಳಿ ಮಾವ, ಇಷ್ಟೆಲ್ಲ ಆಗಲು ಕಾರಣ ನೀವೇ ಎನ್ನುತ್ತಿದ್ದ ಹಾಗೆ ನಿಂತಿದ್ದ ಮಿಥುನ್ ಅವರಿಗೆ ಪಾತಾಳಕ್ಕೆ ಕುಸಿದಂತಹ ಅನುಭವವಾಗಿತ್ತು. ತನ್ನ ಅಳಿಯ ಆಗಿದ್ದಕ್ಕೆಲ್ಲ ತನ್ನನ್ನೇ ಹೊಣೆ ಮಾಡುತ್ತಿರುವುದು ಅವರಿಗೆ ಸಹಿಸಲು ಆಗಲಿಲ್ಲ. ಇಷ್ಟರ ತನಕ ದೇಹದಲ್ಲಿ ಇದ್ದಂತಹ ಕೋಪ ಮಾಯವಾಗಿ ನೋವು ತುಂಬಿಕೊಂಡಿತ್ತು. ರಿಷಿ, ಮೈ ಮೇಲೆ ಪ್ರಜ್ಞೆ ಇಟ್ಟು ಮಾತನಾಡುತ್ತಿದ್ದೀಯಾ? ಇದಕ್ಕೆಲ್ಲ ಪೊಪ್ಪ ಹೇಗೆ ಕಾರಣ ಆಗ್ತಾರೆ? ಅವನು ನನ್ನ ಮೇಲಿನ ಕೋಪಕ್ಕೆ ನಿನಗೆ ಹಾಗೆ ಮಾಡಿರುವುದು. ಅಂಥದ್ರಲ್ಲಿ ನೀನು ಪಪ್ಪನ ಬಳಿ ಯಾಕೆ ಹೀಗೆಲ್ಲ ಮಾತನಾಡ್ತಿದ್ದೀಯಾ? ತನ್ನ ತಂದೆಯ ಬಗ್ಗೆ ಯಾರೇ ಮಾತನಾಡಿದರೂ ಸಹಿಸುವುದಿಲ್ಲ ಅವನು. ಅದಾಗಲೇ ಉರಿಯುವ ಸೂರ್ಯನ ಹಾಗೆ ರಿಷಿಯ ಮುಂದೆ ನಿಂತು ಕೂಗಾಡಿದನು ಧನುಷ್. ಮುಂದುವರಿಯುವುದು